ವರದಿಗಳನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಏನಾದರೂ ನಡೀತಾ ಇದೆ BJPನಲ್ಲಿ? BS ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ BJP ಸರ್ಕಾರವನ್ನು ತಂದಂಥ ಗಟ್ಟಿಗರು. ಕೇವಲ 2 ಜನ ಶಾಸಕರಿದ್ದಂಥ ಶಾಸನ ಸಭೆಯಲ್ಲಿ ಅಧಿಕಾರ ಹಿಡಿಯುವಂಥ ಮಟ್ಟಿಗೆ ಅವರು ಶ್ರಮವಹಿಸಿ ಎಲ್ಲ ಸಮುದಾಯದ ಜನರ ಭಾವನೆಗಳನ್ನು ಅರಿತು ಒಳ್ಳೆಯ ಕೆಲಸ ಮಾಡಿದರು. ಯಾವುದೇ ಮುಖ್ಯಮಂತ್ರಿಗಳು ಮಾಡಲಾರದಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳ ಧಾರ್ಮಿಕ ಕೇಂದ್ರಗಳಿಗೆ ಉದಾರವಾದಂಥ ಅನುದಾನವನ್ನು ಕೊಟ್ಟು ಪ್ರಗತಿಯನ್ನು ಕೂಡ ಮಾಡಿದ್ದು ಮರೆಯಲಾರದಂಥದ್ದು. ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಸೈಕಲ್ ಕೊಡುವಂಥ ಒಂದು ವ್ಯವಸ್ಥೆ ಆಗಲಿ, ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. BS ಯಡಿಯೂರಪ್ಪನವರ ಅಧಿಕಾರದ ಅವಧಿಯಲ್ಲಿ 4 ಸಲ ಅವರು ಮುಖ್ಯಮಂತ್ರಿ ಆದರೂ ಕೂಡ ಪರಿಪೂರ್ಣ ಅವಧಿಗೆ ಅವರಿಗೆ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವತ್ತು ಅವರ ಕಾಲದಲ್ಲಿ ಕಾಲು ಎಳೆಯುವಂಥ ಜನರು ಇದ್ದೇ ಇದ್ದರು. ಆದರೆ ಅದಕ್ಕೆ ಸೊಪ್ಪು ಹಾಕದಂತೆ ತಮ್ಮದೇ ಆದಂಥ ದೃಢ ನಿರ್ಧಾರದಿಂದ ಯಡಿಯೂರಪ್ಪನವರು ಕಾರ್ಯ ಮಾಡಿದ್ದು ಯಶಸ್ವಿಯನ್ನು ತಂತು. ಆದರೆ ಇವತ್ತು BY ವಿಜೇಂದ್ರ ಅವರು ರಾಜ್ಯ BJP ಅಧ್ಯಕ್ಷರಾದ ನಂತರ ಮತ್ತು ಅಂಥದ್ದೇ ಒಂದು ಒಳಸಂಚಿನ ಪಿತೂರಿ ಕೆಲಸಗಳು ನಡೀತಾದವು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಬೇರೆ ಯಾರಿಗಾದರೂ ಈ ಪಟ್ಟವನ್ನು ಕಟ್ಟಿದರೂ ಕೂಡ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಫಲ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಏನು ಚುನಾವಣೆಯಲ್ಲಿ ಒಂದು ದುಷ್ಪರಿಣಾಮ ಆಯಿತು, ಅದೇ ದುಷ್ಪರಿಣಾಮ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನು BJPಯಲ್ಲಿ ಒಂದು 2-3 ಗುಂಪುಗಳೇನಿದೆ, ಆ ಗುಂಪುಗಳಾಗಿರದೆ ಅವರೆಲ್ಲ ಒಂದಾಗಿ ಚೆಂದಾಗಿ ಕಾರ್ಯವನ್ನು ಮಾಡಿದರೆ, ಪರಸ್ಪರ ಸಹಕಾರದಿಂದ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಆಶಾದಾಯಕ ಭಾವನೆ ಜನತೆ ಅವರಲ್ಲಿ ಕಾಣುವಂಥದ್ದು ಸಾಧ್ಯ ಇದೆ. ಹೀಗೆ ಅವರು ಒಳ ಜಗಳದಿಂದಾಗಿ ತಿಕ್ಕಾಡ್ತಾ ಹೋದರೆ ಅದರ ದುರ್ಲಾಭವನ್ನು ಬೇರೆಯವರು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದಷ್ಟು ಬೇಗನೆ ರಾಷ್ಟ್ರೀಯ ನಾಯಕರು ಈ ಒಳಗಿನ ಬೇಗುದಿಗಳನ್ನು ನಿವಾರಣೆ ಮಾಡಿ ಎಲ್ಲರೂ ಒಂದಾಗಿ ಒಂದು ಪಕ್ಷದ ಅಭಿವೃದ್ಧಿಯತ್ತ, ಜನರ ಸಾಮಾನ್ಯರ ಒಂದು ಕಷ್ಟಗಳನ್ನು ಅರಿತು ಆ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಅಧಿಕಾರೂಢ ಪಕ್ಷಕ್ಕೆ ಒಂದು ಎಚ್ಚರಿಕೆ ಧ್ವನಿ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡಿದರೆ ಭಾಳ ಒಳ್ಳೆಯದು ಅಂತ ನಾವು ಭಾವಿಸ್ತಾ ಇದ್ದೇವೆ. ಒಟ್ಟಾರೆ ರಾಜ್ಯದ ಎಲ್ಲ ವರ್ಗದ ಜನ ಹಿತವನ್ನು ಕಾಪಾಡಿಕೊಂಡು ಹೋಗುವಂಥ ರಾಜಕೀಯ ಮುತ್ಸದ್ದಿಗಳು ನಮಗೆ ಇವತ್ತು ಭಾಳ ಅವಶ್ಯಕತೆ ಇದೆ. ಆ ನಿವಾರಣೆಯನ್ನು, ಅಂಥ ಒಂದು ಅವಶ್ಯಕತೆಯನ್ನು ಪೂರ್ಣ ಮಾಡುವಂಥ ಜವಾಬ್ದಾರಿ ಆ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಇರಬೇಕಾಗ್ತಾಯಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ